Good morning, my dear students. So, let us continue some of the brief discussions about the biology. So, already you know that biology term meaning, it means study of living beings. So, while we are studying a living being in the sense what is living, then we will find many doubts we will get. How to find out a living organism? ಸೊ ಲಿವಿಂಗ್ ಅಂದರೆ ಏನು, ಅದನ್ನು ನಾವು ಹೆಂಗೆ ಐಡೆಂಟಿಫೈ ಮಾಡಬೇಕು, ಜೊತೆಗೆ ನಿಮ್ಮ ಫಸ್ಟ್ ಪಿ ಯು ಸಿನಲ್ಲಿ ಏನೇನು ಚಾಪ್ಟರ್ಗಳದಾವು, ಎದ್ರ ಬಗ್ಗೆ ಅದಾವು, ಹೆಂಗೆ ನಾವು ಓದಿದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಇಂಥ ಪ್ರತಿಯೊಂದು ವಿಷಯಗಳನ್ನು ಈ ಒಂದು ಕ್ಲಾಸ್ನಲ್ಲಿ ನಾವು ಅಬ್ಸರ್ವ್ ಮಾಡೋಣ. First of all, what is living? What is living? ಲಿವಿಂಗ್ ಅಂದರೆ ಏನು? ಲಿವಿಂಗ್ ಅಂದರೆ ಇಫ್ ಯು ಹ್ಯಾವ್ ಟು ಅಬ್ಸರ್ವ್ ಮೆನಿ ಆಫ್ ದಿ ಆರ್ಗನಿಸಮ್ಸ್ ಇನ್ ಯುವರ್ ಸರೌಂಡಿಂಗ್ಸ್ ದಿ ಪರ್ಫಾರ್ಮಿಂಗ್ ದಿ ಲಿವಿಂಗ್ ಕ್ಯಾರೆಕ್ಟರ್ಸ್. ಅಂದರೆ ಒಂದು ಲಿವಿಂಗ್ ಆರ್ಗನಿಸಮ್ ಅಂದರೆ ಯಾವುದೇ ಒಂದು ಪ್ರಾಣಿನ ತಗೊಂಡಿದ್ರೆ ಅದು ಬ್ಯಾಕ್ಟೀರಿಯಾ ಇರಲಿ ಅಥವಾ ವೈರಸ್ ಇರಲಿ ಅಥವಾ ಪ್ರೋಟೋಜೋವನ್ ಇರಲಿ ಅಥವಾ ಮ್ಯಾಮೆಲ್ಸ್ ಆ್ಯನಿಮಲ್ಸ್ ಇರಲಿ ಪ್ಲ್ಯಾಂಟ್ಸ್ ಇರಲಿ, ಈ ಥರ ಯಾವ ಆರ್ಗನಿಸಮ್ನ ನಾವು ತಗೊಂಡಿದ್ರೇನು ಅವು ಲಿವಿಂಗ್ ಕ್ಯಾರೆಕ್ಟರ್ಸನ್ನ ತೋರಿಸ್ತವೆ. ಸೊ ಯಾವ ರೀತಿಯ ಲಿವಿಂಗ್ ಕ್ಯಾರೆಕ್ಟರ್ಸನ್ನ ತೋರಿಸ್ತಾವು ಅಂದರೆ ದೇರ್ ಆರ್ ಸರ್ಟೆನ್ ಕ್ಯಾರೆಕ್ಟರ್ಸ್ ವಿಚ್ ವಿಲ್ ಪರ್ಫಾರ್ಮ್ ಓನ್ಲಿ ದ ಲಿವಿಂಗ್ ಆರ್ಗನಿಸಮ್ಸ್, ಬಟ್ non-living organisms they won't perform such type of characters. ಅಂಥ ಲಕ್ಷಣಗಳು ಲಿವಿಂಗ್ ಆರ್ಗನಿಸಮ್ಸ್ನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ, ಆದರೆ ನಾನ್ ಲಿವಿಂಗ್ ಥಿಂಗ್ಸ್ನಲ್ಲಿ ಅಬ್ಸರ್ವ್ ಮಾಡೋದಿಲ್ಲ. ಸೊ ಲಿವಿಂಗ್ ಆರ್ಗನಿಸಮ್ಸ್ಗೆ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ಗೆ ಡಿಫರೆನ್ಸಸ್ ನಾವು ಹೆಂಗೆ ಐಡೆಂಟಿಫೈ ಮಾಡೋದು? ಸೊ ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ಈಗ ನಮ್ಮ ಮನೆ ಇರಲಿ ಅಥವಾ ಫ್ಯಾನ್, ಬಲ್ಬ್, ಟೇಬಲ್ಸ್, ಚೇರ್ಸ್, ಕುರ್ಚೀಸ್, ಚಾಕ್ ಪೀಸಸ್, ಶರ್ಟ್ಸ್ ಆ್ಯಂಡ್ ದ ಮೆಟಲ್ಸ್ ಆ್ಯಂಡ್ ದೀಸ್ ಲೈಕ್ ಡಿಫ್ರೆಂಟ್ ವಾಟ್ ಎವರ್ ಯು ಮೇ ಅಬ್ಸರ್ವ್, ಆಲ್ ಸಚ್ ಥಿಂಗ್ಸ್ ವಿಲ್ ಕಮ್ಸ್ ಅಂಡರ್ ದಿ ನಾನ್ ಲಿವಿಂಗ್ ಥಿಂಗ್ಸ್ which can't able to show the responsiveness to the external environment as well as to the external stimuli. While you have to observe the living beings shows the characters. There are different characters can be observed in the living beings. What are the characters can be observed in the organism bodies? The best example, few of the characters we have to discuss, like one we called it as a growth. The one character we called it as a growth. What is mean by the growth? ಗ್ರೋತ್ ಇನ್ ದ ಸೆನ್ಸ್ ಬೆಳವಣಿಗೆ. ಸೊ ಬೆಳವಣಿಗೆ ಅಂದರೆ ಏನು? ಸೊ ಇಟ್ ಈಸ್ ಅಕ್ಕರ್ ಇನ್ ಇರ್ರೆಸ್ಪೆಕ್ಟಿವ್ ಮಾಸ್ increase in the body of an organism. The growth should be occur
inside the body of an organism, not in their surface region. If you have to observe, take a seed and place it in the soil. After few days, it will start to germinate. After some years, that plant will become a very big tree. It means by internally the cell number it is multiplying, called as cell multiplication process is occurring. ಅಂದರೆ ಒಂದು ಪ್ರಾಣಿದ ಶರೀರ ಒಳಗ ಇದ್ದುವಂಥ ಪ್ರತಿಯೊಂದು ಜೀವಕೋಶ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೆ. ಮಲ್ಟಿಪ್ಲಿಕೇಶನ್ ಅಂದರೆ ನಾವು ಒಂದು ಈ ಕೋಶ ವಿಭಜನೆ ಅಂತ ಪ್ರಕ್ರಿಯೆಗಳು ಕೇಳಿದ್ದೀವಿ SSLCನಲ್ಲಿ. ಈ ಮೈಟೋಸಿಸ್ ಮತ್ತು ಮಿಯಾಸಿಸ್ ಅಂತ ಪ್ರಕ್ರಿಯೆಗಳು. ಸೊ ಈ ಮೈಟೋಸಿಸ್ ಅಂತ ಪ್ರಕ್ರಿಯೆ ನಡೆದು ಆ ಪ್ಲಾಂಟ್ ಸೆಲ್ಸ್ ಅಥವಾ ಆ್ಯನಿಮಲ್ ಸೆಲ್ಸ್ ಒಳಗಿದ್ದು ಅಂತ ಕಾಂಪೊನೆಂಟ್ಸ್ ಇರಲಿ, ಒಂದು ಆರ್ಗನಿಸಮ್ ಶರೀರ ಒಳಗಿದ್ದು ಅಂತ ಸೆಲ್ಸ್ ಕಂಟಿನ್ಯೂಸ್ ಗ್ರೋತನ್ನ ಮಾಡ್ತಾ ಇರ್ತಾವೆ. ಮಲ್ಟಿಪ್ಲಿಕೇಶನ್ನ, ಸೆಲ್ ಡಿಫರೆನ್ಷಿಯೇಷನ್ ಪ್ರಾಸೆಸ್ನ, ಸೆಲ್ ಡಿವಿಷನ್ ಪ್ರಾಸೆಸ್ನ ಮಾಡಿಸ್ತಾ ಇರ್ತಾವೆ, ಸೆಲ್ ಡಿಫರೆನ್ಷಿಯೇಷನ್ ಪ್ರಾಸೆಸ್ನ ಮಾಡಿಸ್ತಾ ಇರ್ತಾವೆ, ರೀಡಿಫರೆನ್ಷಿಯೇಷನ್ ಅಂತ ಪ್ರಾಸೆಸ್ನ ಮಾಡಿಸ್ತಾ ಇರ್ತಾವೆ. ಸೊ ಈ ಥರ ಡಿಫ್ರೆಂಟ್ ಚೇಂಜಸ್ ನಡೆದು ಒಂದು ಸೆಲ್ ಇರೋದು 2 ಸೆಲ್ಸ್ ಥರ, 2 ಸೆಲ್ಸ್ ಇದ್ದು 4 ಸೆಲ್ಸ್ ಥರ, 4 ಸೆಲ್ಸ್ ಇದ್ದು 8 ಸೆಲ್ಸ್ ಥರ, ಈ ಥರ ಸೆಲ್ ಡಿವಿಷನ್ ಅನ್ನೋದು ಕಂಟಿನ್ಯೂಯಸ್ ಆಗಿ ನಡೆಯೋದರಿಂದ ಆ ಪ್ಲ್ಯಾಂಟ್ ಬಾಡಿ ಅಥವಾ ಆರ್ಗನಿಸಮ್ ಬಾಡಿ ಇಷ್ಟು ಇದ್ದು ಅಷ್ಟು ಆಕತ್ತದ, ಹಂಗಾಕತ್ತದ. ಹಂಗೆ ಬೋತ್ ಇನ್ ದಿಸ್ ವರ್ಟಿಕಲ್ ಮ್ಯಾನರ್ ಹೆಚ್ಚಾಕತ್ತದ ಮತ್ತು ಡಯಾಮೀಟರನ್ನು ಹೆಚ್ಚಾಕತ್ತದ. ಸೊ ಈ ಗ್ರೋತ್ ಇಟ್ represents the irrespective increase of size and shape. The irrespective growth it is. Irrespectively increase in size and shape of an organism body. So increasing in the sense how it is increasing ಅಂದರೆ ಹೆಚ್ಚಾಗೋದು. ಏನು ಹೆಚ್ಚಾಗ್ತಾ ಇದೆ? ಸೈಜ್ ಅನ್ನೋದು ಹೆಚ್ಚಾಗ್ತಾ ಇದೆ ಮತ್ತು ಶೇಪ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಒಂದು ಪ್ರಾಣಿದು ಸೈಜ್ ಮತ್ತು ಶೇಪ್ ಅನ್ನೋವು ಹೆಚ್ಚಾಕೋತಾ ಹೋಗಿದ್ರೆ ಅದನ್ನೇನಂತಾರಂದರೆ ಗ್ರೋತ್ ಅಂತ ಕರೀತಾರೆ. ಆದರೆ ಗ್ರೋತ್ ಶುಡ್ ಬಿ internal. Manner. The growth should be occur inside the body of an organism is called as a true growth. So why we are particularly telling the internal body in the sense, if you have to take the best examples, sand particles ನ ಅಬ್ಸರ್ವ್ ಮಾಡಿದರೆ ಒಂದು ಲೋಡ್ ಬರ್ತದೆ, ಟ್ರಾಕ್ಟರ್ ಆರ್ ಲಾರಿ ಒಂದು ಕಡೆ ಆಗ್ತದೆ, ಮತ್ತೊಂದು ಲೋಡ್ ಬರ್ತದೆ ಅದ್ರ ಮೇಲೆ ಆಗ್ತದೆ. ಹಾಗೇನಾಗ್ತಾ ಇದೆ? ಸೈಜ್ ಅನ್ನೋದು ಹೆಚ್ಚಾಗ್ತಾ ಇದೆ. ಆ ಸ್ಯಾಂಡ್ದು ಸೈಜ್ ಅಂದರೆ ಆಕ್ಯುಪೈಯಿಂಗ್ ಏರಿಯಾ ಇಟ್ ಈಸ್ ಮೋರ್. ಇಟ್ ಮೀನ್ಸ್ ಎಕ್ಸ್ಟರ್ನಲಿ ಆ್ಯಡಿಂಗ್, ಹೊರಗಿನಿಂದ ನಾವು ತಂದು ಆ್ಯಡ್ ಮಾಡ್ತಾ ಇದ್ದೀವಿ. ಈ ರೀತಿಯ
ಸೈಜ್ ಹೆಚ್ಚಾಗೋದನ್ನು ನಾವು ಗ್ರೋತ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ವಿ ಆರ್ ನಾಟ್ ಕನ್ಸಿಡರ್ ಆಸ್ ಎ ಗ್ರೋತ್. The living organisms, every living organism, they performing the growth is the major character of the living beings. While you have to observe in the non-living things, like a chalk piece. So this is the chalk piece. I will kept in a box. After 2 days I may observe, after 5 days, or after 1 year, after 2 years, after 3 years, like after a certain period of the time, I may observe this chalk, it doesn't shows any growth because it is a non-living thing. ಅಂದರೆ ಕೆಲವೊಂದು ವರ್ಷಗಳಾದ ನಂತರನೂ ನಾನು ಬಂದು ಇದನ್ನು ಅಬ್ಸರ್ವ್ ಮಾಡಿದರೆ ಇದು ಎಷ್ಟು ಸೈಜ್ ಇನಿಷಿಯಲ್ ನಾನು ಒಳಗಿಟ್ಟುವಾಗ ಎಷ್ಟು ಸೈಜ್ ಆಯಿತೋ ಅಷ್ಟೇ ಸೈಜ್ ಇರುತ್ತದೆ ಬಿಟ್ಟು ಹೆಚ್ಚಾಗೋದಿಲ್ಲ. ಯಾಕೆ ಅಂದರೆ ಇದ್ರಾಗ ಬೆಳವಣಿಗೆ ಅನ್ನೋದು ನಡಲಿಲ್ಲ. ಗ್ರೋತ್ ಈಸ್ ನಾಟ್ ಅಕ್ಕರ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್. Like you may observe in case of your mobiles, the best examples is electric devices, whether it may be the watch or the spectacles or the speakers or the gold metal chains, rings or the cameras, like the tables, benches, electrical materials like wires and this board, and the wall, the lights, bulbs, and the windows, like all these following things, they don't show any kind of their growth. You may observe in case of the mountains. So the mountains, year by year their size may increase due to addition of external components, adding of external components to that mountain. Automatically their size is increasing, but we can't to consider it is a growth. But it is not a true growth, because externally adding will not be considered as growth. Internally, by inside the body, it has to perform their functions to increase their size. Size in the sense, one cell size is not increasing. Due to increase of the mass of the cells, automatically the body of organism size is increasing, both in the horizontal manner as well as in the vertical manner. ಅಂದರೆ ಈ ರೀತಿಯ ಗ್ರೋತನ್ನು ವರ್ಟಿಕಲ್ ಗ್ರೋತ್ ಅಂತಾರೆ. ಹಿಂಗೆ ದಪ್ಪ ಆಗೋದನ್ನು ಅದನ್ನು ಹಾರಿಜಾಂಟಲ್ ಗ್ರೋತ್ ಅಂತ ಅಥವಾ ಡಯಾಮೀಟರ್ ಗ್ರೋತ್ ಅಂತ ಕರೀತಾರೆ. ಇದು ನಾವು ಪ್ರತಿಯೊಂದು ಲಿವಿಂಗ್ ಆರ್ಗನಿಸಮ್ನಲ್ಲಿನೂ ಅಬ್ಸರ್ವ್ ಮಾಡ್ತೀವಿ. ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಇಂಟರ್ನಲ್ ಬಾಡಿ, ಇನ್ಸೈಡ್ ದಿ ಬಾಡಿನಲ್ಲಿ. ಚಿಕ್ಕ ಮಕ್ಕಳು ಹುಟ್ಟಿದ್ದವಾಗ ಹಾಗೆ ಹುಟ್ಟಿದ್ದು ಒಂದು ಬೇಬಿನ ತಗೊಂಡಿದ್ರೆ ಅದು ಸರ್ಟೆನ್ ಹೈಟ್, ಮತ್ತು ಚಿಕ್ಕ ಚಿಕ್ಕ ಪಾದಗಳು, ಚಿಕ್ಕ ಚಿಕ್ಕ ಕೈಗಳು, ಬಾಡಿ ಎಲ್ಲ ಆರ್ಗಾನ್ಸ್ ಸಣ್ಣ ಸಣ್ಣ ಇರ್ತವೆ. ಅದೇ ಒಂದು 10 ವರ್ಷ 15 ವರ್ಷ ಬಂದ ನಂತರ, ಈಗ PUC SSLC ಮುಗಿಸ್ಕೊಂಡು ನೀವು ಬಂದಿರಲ್ಲ, ನಿಮ್ಮಂಥ ಸ್ಟೂಡೆಂಟ್ಸ್ ಈಗ 16 ವರ್ಷ ಕಂಪ್ಲೀಟ್ ಮಾಡಿಕೊಂಡು ಬಂದಿರ್ತದೆ. ಅಂದರೆ ನಾವು ಹುಟ್ಟಿದ್ದವಾಗ ಇಷ್ಟು ಹೈಟ್, ಇಷ್ಟು ಸಣ್ಣ ಸಣ್ಣ ಆರ್ಗಾನ್ಸ್ ಇದ್ದವು, ಬಟ್ 15 ವರ್ಷ ಮುಗಿದಿದ ನಂತರ ಇಷ್ಟು ದೊಡ್ಡ ದೊಡ್ಡ ಆರ್ಗಾನ್ಸ್ ತಯಾರಾಗಿದ್ದವು. ನಮ್ಮ ಹೈಟ್ ಅನ್ನೋದು ಭಾಳ 150 ಸೆಂಟಿಮೀಟರ್ಸ್, 140 ಸೆಂಟಿಮೀಟರ್ಸ್, ಆ ಥರ 160 ಸೆಂಟಿಮೀಟರ್ಸ್, ಈ ಥರ ನಮ್ಮ ಸೈಜ್ ಅನ್ನೋದು ಹೆಚ್ಚಾಗಿದೆ ವರ್ಟಿಕಲ್ ಮ್ಯಾನರ್ನಲ್ಲಿ. ಅದೇ ಥರನೇ ವೆಜ್ ಆಗಿದೆ, ಲೈಕ್ ಇನ್ ಹಾರಿಜಾಂಟಲ್ ಮ್ಯಾನರ್. ಹಾರಿಜಾಂಟಲ್ನಲ್ಲಿ ಅಬ್ಸರ್ವ್ ಮಾಡಿದರೆ ನಮ್ಮ ವೆಯ್ಟ್ ನಾವು ಹುಟ್ಟಿದವಾಗ ಒಂದು 2.5-3 kg ಇದ್ದರೆ, ಈಗ 15 ವರ್ಷ 16 ವರ್ಷ ಬಂದ ನಂತರ ಒಂದು 45, 50, 60, 70 ಈ ಥರ
ವೆಯ್ಟ್ ಅನ್ನೋದು ಹೆಚ್ಚಾಗ್ತದ ನಮ್ಮ ಶರೀರದ ಒಳಗೆ, ನಮ್ಮ ಶರೀರದ ವೆಯ್ಟ್ ಹೆಚ್ಚಾಗ್ತದ. ಇದನ್ನು ಏನಂತಾರಂದರೆ ಗ್ರೋತ್ ಅಂತ ಕರೀತಾರೆ. ಲೈಕ್ ಇನ್ ಮೆನಿ ಆಫ್ ದ ಎಕ್ಸಾಂಪಲ್ಸ್ ವಿ ಕ್ಯಾನ್ ಅಬ್ಸರ್ವ್ ದೀಸ್ ಅ ಗ್ರೋತ್. Like you may observe, the growth is a character even in the organisms, like we called it as many of the organisms can performing this growth, like all the living beings. Those some of the living beings we can called as ಸಾಕಷ್ಟು ಎಕ್ಸಾಂಪಲ್ಸ್ ನಾವು ಹೇಳ್ಬೋದು ಲಿವಿಂಗ್ ಬೀಯಿಂಗ್ಸ್ಗೆ. ಅದರಾಗ ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾ ಅಂತ ಪ್ರಾಣಿಗಳಿರಲಿ, ಮತ್ತು ವೈರಸಸ್ ಇರಲಿ, ಆ್ಯಂಡ್ ಪ್ರೋಟೋಜೋವನ್ಸ್, animals, plants. So like all these organisms will consider as living organisms. ಈ ಇಂಥ ಪ್ರತಿಯೊಂದು ಆರ್ಗನಿಸಮ್ಸ್ನ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಒಂದು ಡೌಟ್ ಬರ್ಬೋದು, ಏನು ಅಂದರೆ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವನ್ಸ್, ಸರ್ ನೀವು ಗ್ರೋತ್ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಈ ಬ್ಯಾಕ್ಟೀರಿಯಾ ಅಂತ ಪ್ರಾಣಿಗಳು ಯಾಕೆ ದೊಡ್ಡವಾಗುವಲ್ತು? ಯಾಕೆ ದೊಡ್ಡವಾಗುವಲ್ತು? Because these organisms body is constructed with a unicellular formation. The body it is in unicellular formation, ಅಂದರೆ ಏಕಕೋಶಕ ಪ್ರಾಣಿಗಳು ಅಂತ. So that's why these organisms doesn't show their growth by their increase of size. They are microscopic structure. Through the microscope only we can observe these kind of the organisms under microscope. ಸೊ ಮೈಕ್ರೋಸ್ಕೋಪ್ನ ಯೂಸ್ ಮಾಡಿ ಇಂಥ ಪ್ರಾಣಿಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗೆ ವೈರಸಸ್ ಅಂತ, ವೈರಸಸ್ ಈಗ ನಾವು ಭಾಳ ಸಫರ್ ಆಗ್ತಾ ಇದ್ದೀವಿ, ಒಂದು ಕೊರೋನಾ ವೈರಸ್ ಅಂತ. ಸೊ ಒಟ್ಟೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂಥ ಪ್ರಾಣಿಗಳನ್ನು ಗ್ರೋತನ್ನು ಮಾಡ್ತಾವೆ. ಗ್ರೋತನ್ನು ಮಾಡೋದು ಅಂದರೆ 1 ಸೆಲ್ 2 ಸೆಲ್ಸ್ ಥರ, 2 4 ಸೆಲ್ಸ್ ಥರ, ಇದನ್ನು ಏನಂತಾರಂದರೆ ಗ್ರೋತ್ ಅಂತ ಕರೀತಾರೆ. ಹಾಗೆ ಪ್ರೋಟೋಜೋವನ್ಸ್, ಈ ಮಲೇರಿಯಾ ಇದ್ದು ಮಲೇರಿಯಾ ಬರೋದಕ್ಕೆ ಕಾರಣ ಆಗಿರೋ ಪ್ರೋಟೋಜೋವನ್ಸ್, ಪ್ಲಾಸ್ಮೋಡಿಯಮ್ ಅಂತಾರೆ. ಹಾಗೆ ಆ್ಯನಿಮಲ್ಸ್, ಸಾಕಷ್ಟು ಆ್ಯನಿಮಲ್ಸ್ ನಮ್ಮ ಆವರಣದಲ್ಲಿದ್ದುವಂಥ ಎಲ್ಲ ಆ್ಯನಿಮಲ್ಸ್ ಈ ಬೆಳವಣಿಗೆಯನ್ನು ತೋರಿಸ್ತಾವೆ. ಹಾಗೆ ಸಸಿಗಳು, ಗಿಡಗಳು ಇವೆಲ್ಲ ಈ ನಮಗೆ ಗ್ರೋತನ್ನ ಅಬ್ಸರ್ವ್ ಮಾಡ್ಬೋದು. ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಇಂಥ ಪ್ರಾಣಿಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ಬಾಡಿ ಇಟ್ ಸೆಲ್ಫ್ ಇಟ್ ಈಸ್ ಮೇಡ್ by unicellular condition, that's why they doesn't show larger size. They are in unicellular, that's why single cell only can complete their life cycle. So thank you for watching this video class. We will continue the remaining concepts in the remaining classes. Thank you.